Hello friends, welcome back to my YouTube channel Be for You at Information. GDS to MTS ಕ್ಯಾಲೆಂಡರ್ ಎಕ್ಸಾಮಿನೇಷನ್ ಕುರಿತು ಇದರಲ್ಲಿ ನಾವು ಜನರಲ್ ರೂಲ್ಸ್ ಆ್ಯಸ್ ಟು ಪೋಸ್ಟಿಂಗ್ ಈ ವಿಷಯಗಳನ್ನು ನೋಡೋಣ. ಪೋಸ್ಟ್ ಮಾಡುವ ಸಾಮಾನ್ಯ ನಿಯಮಗಳು. ಪ್ಯಾಕಿಂಗ್. ಪ್ರತಿಯೊಂದು ಪತ್ರ, ಪ್ಯಾಕೆಟ್ ಅಥವಾ ಪಾರ್ಸಲ್ ಮೇಲೆ ಕನಿಷ್ಠ 2 ಅಂಚೆ ಕಚೇರಿಗಳ ದಿನಾಂಕ ಮುದ್ರೆಗಳನ್ನು ಮುದ್ರಿಸಬೇಕು ಮತ್ತು ಸಾಗಣೆಯ ಸಮಯದಲ್ಲಿ ಅಂಚೆ ಚೀಲಗಳಲ್ಲಿ ಹೆಚ್ಚಿನ ಒತ್ತಡ ಮತ್ತು ಘರ್ಷಣೆ ಒಳಗಾಗಬೇಕು. ಆದ್ದರಿಂದ ಒತ್ತಡದ ಮುದ್ರೆಯಿಂದ ಬಳಲುತ್ತಿರುವ ಎಲ್ಲ ವಸ್ತುಗಳನ್ನು ಬಲವಾದ ಕವರ್ಗಳಲ್ಲಿ ಪ್ಯಾಕ್ ಮಾಡಬೇಕು. ದುರ್ಬಲವಾದ ವಸ್ತುಗಳ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಅಂಚೆ ಕಚೇರಿ ಯಾವುದೇ ವಿಶೇಷ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಪಾರ್ಸಲ್, ಪ್ಯಾಕೆಟ್ ಅಥವಾ ಪತ್ರದ ರಕ್ಷಣೆಗಾಗಿ ಮೇಣದ ಬಟ್ಟೆಯನ್ನು ಬಳಸಿದಾಗ ಅದನ್ನು ಒಳಗಿನ ಕವರ್ ಆಗಿ ಬಳಸಬೇಕು ಅಥವಾ ಅಂಚೆ ಕಚೇರಿಯ ದಿನಾಂಕ ಮುದ್ರೆಗಳು ಮತ್ತು ಲೇಖನಕ್ಕೆ ಅಂಟಿಸಬೇಕಾದ ಯಾವುದೇ ಅಂಚೆ ಚೀಟಿಗಳ ಮುದ್ರೆಯನ್ನು ಪಡೆಯಲು ಮೇಣದ ಬಟ್ಟೆಯ ಹೊರಗೆ ಸುರಕ್ಷಿತವಾಗಿ ಜೋಡಿಸಲಾದ ಸಾಕಷ್ಟು ಬಲವಾದ ಕಾಗದ ಇರಬೇಕು. ನಿರ್ದಿಷ್ಟ ವರ್ಗದ ವಸ್ತುಗಳ ಪ್ಯಾಕಿಂಗ್ ಬಗ್ಗೆ ವಿಶೇಷ ನಿಯಮಗಳನ್ನು ಆ ಲೇಖನಗಳಿಗೆ ಸಂಬಂಧಿಸಿದ ಷರತ್ತುಗಳಲ್ಲಿ ನೀಡಲಾಗಿದೆ. ಈ ನಿಯಮಗಳು ಸಂಪೂರ್ಣ ನಿಯಮಗಳಾಗಿವೆ. ಇವುಗಳ ಉಲ್ಲಂಘನೆಗೆ ಪ್ರತಿಯೊಂದು ಪ್ರಕರಣದಲ್ಲಿಯೂ ದಂಡವನ್ನು ಸೂಚಿಸಲಾಗುತ್ತದೆ. ಆದಾಗ್ಯೂ ಪ್ರತಿಯೊಂದು ಪತ್ರ, ಪ್ಯಾಕೆಟ್ ಅಥವಾ ಪಾರ್ಸಲ್ ಅನ್ನು ಅಧಿಕಾರಿಗಳಿಗೆ ಗಾಯ, ಹಾನಿ, ಪತ್ರ ವ್ಯವಹಾರ ಅಥವಾ ಅಂಚೆ ಕಾರ್ಯಾಚರಣೆಗಳಿಗೆ ಅಡ್ಡಿಯಾಗುವಂತಹ ಚೂಪಾದ ಅಂಚುಗಳಿಗೆ ಕಾರಣವಾಗದ ರೀತಿಯಲ್ಲಿ ಮುಚ್ಚಬೇಕು. ಸೀಲಿಂಗ್. ನೋಂದಾಯಿಸದ ಪತ್ರಗಳು ಮತ್ತು ಪ್ಯಾಕೆಟ್ಗಳ ಹೊರಗಿನ ಸೀಲುಗಳಿಗೆ ಸೀಲಿಂಗ್ ಮೇಣವನ್ನು ಬಳಸದಂತೆ ಸಾರ್ವಜನಿಕರಿಗೆ ಸೂಚಿಸಲಾಗಿದೆ. ಅಂತಹ ಸೀಲುಗಳು ಅವುಗಳನ್ನು ಅನ್ವಯಿಸಲಾದ ವಸ್ತುಗಳ ರಕ್ಷಣೆಗೆ ಅಗತ್ಯವಾದಾಗ ಹೊರತುಪಡಿಸಿ ನೋಂದಾಯಿಸದ ಪತ್ರಗಳು ಮತ್ತು ಪ್ಯಾಕೆಟ್ಗಳ ಹೊರಗಿನ ಸೀಲುಗಳಿಗೆ ಸೀಲಿಂಗ್ ಮೇಣವನ್ನು ಬಳಸಿದಾಗ ಸೀಲನ್ನು ಅನ್ವಯಿಸುವ ಮೊದಲು ಮೇಣದ ಮೇಲೆ ಟಿಶ್ಯೂ ಅಥವಾ ಇತರ ತೆಳುವಾದ ಕಾಗದದ ತುಂಡನ್ನು ಹಾಕಬೇಕು. ಇಲ್ಲದಿದ್ದರೆ ಉತ್ಪನ್ನಗಳು ಸ್ವತಃ ಮತ್ತು ಸಾಗಣೆಯಲ್ಲಿ ಒಪ್ಪಂದದಲ್ಲಿ ಬರುವ ವಸ್ತುಗಳು ಎರಡೂ ಇತರ ವಸ್ತುಗಳಿಗೆ ಅಂಟಿಕೊಂಡಿರುವ ಸೀಲಿಂಗ್ ಮೇಣದಿಂದ ಗಾಯಗೊಳ್ಳುವ ಸಾಧ್ಯತೆಯಿದೆ. ಶಿಫಾರಸು ಮಾಡಲಾದ ಮುನ್ನೆಚ್ಚರಿಕೆ ವಿಶೇಷವಾಗಿ ವಿದೇಶಿಗಳ ವಸ್ತುಗಳ ಸಂದರ್ಭದಲ್ಲಿ ಅಗತ್ಯವಾಗಿ ಅವುಗಳು ಹಲವಾರು ದಿನಗಳವರೆಗೆ ತುಂಬ ಬಿಸಿ ವಾತಾವರಣವನ್ನು ಹೊಂದಿರುತ್ತವೆ. ನಾಣ್ಯಗಳು ಇತ್ಯಾದಿಗಳನ್ನು ಪೋಸ್ಟ್ ಮಾಡುವುದು. ನಾಣ್ಯ, ಬೆಳ್ಳಿ, ಅಮೂಲ್ಯ ಕಲ್ಲುಗಳು, ಆಭರಣಗಳು, ಚಿನ್ನ ಅಥವಾ ಬೆಳ್ಳಿಯ ವಸ್ತುಗಳು ಮತ್ತು ಕರೆನ್ಸಿ ಅಥವಾ ಬ್ಯಾಂಕ್ ನೋಟುಗಳನ್ನು ಇನ್ಲ್ಯಾಂಡ್ ಪೋಸ್ಟ್ ಮೂಲಕ ಕಳುಹಿಸಬಹುದು. ವಿಮೆ ಮಾತ್ರ ನೋಂದಾಯಿಸದ ಪತ್ರಗಳು ಅಥವಾ ನೋಂದಾಯಿಸಿದ ಪಾರ್ಸಲ್ಗಳಲ್ಲಿ ಮೌಲ್ಯದ ಲೇಖನಗಳನ್ನು ಕಳುಹಿಸುವ ಮೂಲಕ ಕಳುಹಿಸುವವರು ತಮ್ಮ ಆಸ್ತಿಯನ್ನು ಕಳೆದುಕೊಳ್ಳುವ ಅಪಾಯವನ್ನು ಎದುರಿಸುತ್ತಿದ್ದರೂ ಮಾತ್ರವಲ್ಲದೆ ವಸ್ತುಗಳು ಯಾರ ಕೈಗಳಿಂದ ಹಾದು ಹೋಗುತ್ತವೆಯೋ ಆ ಪ್ರತಿಯೊಬ್ಬ ವ್ಯಕ್ತಿಯನ್ನು ಪ್ರಲೋಭನೆಗೆ ಒಳಪಡಿಸುತ್ತಿದ್ದರು. ವಿವರಣೆ. ಈ ನಿಯಮದಲ್ಲಿ ಚಿನ್ನ ಅಥವಾ ಬೆಳ್ಳಿಯ ವಸ್ತುಗಳು ಎಂಬ ಅಭಿವ್ಯಕ್ತಿಯು ಸಂಪೂರ್ಣವಾಗಿ ಅಥವಾ ಭಾಗಶಃ ಚಿನ್ನ ಅಥವಾ ಬೆಳ್ಳಿಯಿಂದ ಮಾಡಿದ ವಸ್ತುಗಳನ್ನು ಒಳಗೊಂಡಿದೆ. ಆದರೆ ನಾಣ್ಯಗಳು ಮತ್ತು ಎಲೆಕ್ಟ್ರೋ ಅಥವಾ ಇತರ ಲೇಪಿತ ಸರಕುಗಳನ್ನು ಒಳಗೊಂಡಿಲ್ಲ. ಎಂಬ ಅಭಿವ್ಯಕ್ತಿಯು ಕರೆನ್ಸಿ ಇಲಾಖೆಗಳು ಮತ್ತು ಟಂಕಸಾಲೆಗಳ ಪರವಾಗಿ ರವಾನೆಯಾದ ಕತ್ತರಿಸದ ನಕಲಿ ನಾಣ್ಯಗಳನ್ನು ಒಳಗೊಂಡಿಲ್ಲ. ಕರೆನ್ಸಿ ನೋಟುಗಳು ಎಂಬ ಅಭಿವ್ಯಕ್ತಿಯು ವಿರೂಪಗೊಂಡ ನೋಟುಗಳನ್ನು ಅಂದರೆ ರದ್ದತಿಯ ನಂತರ ಸಹಿಯನ್ನು ಕತ್ತರಿಸಿದ ನೋಟುಗಳನ್ನು ಒಳಗೊಂಡಿಲ್ಲ. ಕರೆನ್ಸಿ ಇಲಾಖೆಯ ಪರವಾಗಿ ರವಾನಿಸಲಾಗದೆ ಆಭರಣ ಎಂಬ ಪದವು ಸಂಪೂರ್ಣವಾಗಿ ಅಥವಾ ಮುಖ್ಯವಾಗಿ ಚಿನ್ನ, ಬೆಳ್ಳಿ ಅಥವಾ ಪ್ಲಾಟಿನಂನಿಂದ ಕೂಡಿದ ಕೈ ಗಡಿಯಾರಗಳನ್ನು ಒಳಗೊಂಡಿದೆ. ಪತ್ರ ಪೆಟ್ಟಿಗೆಗಳು. ಪತ್ರಗಳು, ಪೋಸ್ಟ್ಕಾರ್ಡುಗಳು, ಒಳನಾಡಿನ ಪತ್ರಕಾರ್ಡುಗಳು ಮತ್ತು ಪ್ಯಾಕೆಟ್ಗಳನ್ನು ಅಂಚೆ ಕಚೇರಿಗಳು, ಅಂಚೆ ಕಚೇರಿಗಳಲ್ಲಿನ ಪತ್ರ ಪೆಟ್ಟಿಗೆಗಳಲ್ಲಿ ಪೋಸ್ಟ್ ಮಾಡಬಹುದು. ಸಾರ್ವಜನಿಕ ಸ್ಥಳಗಳಲ್ಲಿ ಸ್ಥಾಪಿಸಲಾಗಿದೆ ಮೊಬೈಲ್ ಅಂಚೆ ಕಚೇರಿಗಳು ಮತ್ತು ಸ್ಟಿಮ್ಮರ್ಗಳಲ್ಲಿ ಉದ್ದೇಶಗಳಿಗಾಗಿ ನಿಗದಿಪಡಿಸಲಾದ ಅಂಚೆ ಬಾಕಿ ಮತ್ತು ತಡವಾದ ಶುಲ್ಕವನ್ನು ಸಂಪೂರ್ಣವಾಗಿ ಪೂರ್ವ ಪಾವತಿ ಮಾಡಲಾಗಿದ್ದರೆ ಈ ಪತ್ರ ಪೆಟ್ಟಿಗೆಗಳಲ್ಲಿ ಯಂತ್ರ ಪ್ರ್ಯಾಂಕ್ ಮಾಡಿದ ಲೇಖನಗಳನ್ನು ಪೋಸ್ಟ್ ಮಾಡಬಾರದು.
ವ್ಯಾನ್ ಅಥವಾ ಅಂಚೆ ಕಚೇರಿಯ ಕಿಟಕಿಯಲ್ಲಿ ದೊಡ್ಡ ಅಧಿಕೃತ ಮತ್ತು ಇತರ ಪತ್ರಗಳ ಪ್ರಸ್ತುತಿ. ಅವುಗಳ ಗಾತ್ರದಿಂದಾಗಿ ಪತ್ರ ಪೆಟ್ಟಿಗೆಗಳಲ್ಲಿ ಪೋಸ್ಟ್ ಮಾಡಲಾಗದ ದೊಡ್ಡ ಅಧಿಕೃತ ಅಥವಾ ಇತರ ಪತ್ರಗಳನ್ನು ವ್ಯಾನ್ ಅಥವಾ ಅಂಚೆ ಕಚೇರಿಯ ಕಿಟಕಿಯಲ್ಲಿ ಕೈಯಿಂದ ಸ್ವೀಕರಿಸಬಹುದು. ಬೃಹತ್ ಪ್ರಮಾಣದಲ್ಲಿ ಪೋಸ್ಟ್ ಮಾಡಿದ ಪತ್ರಗಳು ಅಥವಾ ಪ್ಯಾಕೆಟ್ಗಳನ್ನು ವ್ಯಾನ್ ಅಥವಾ ಕಚೇರಿಯ ಕಿಟಕಿಯಲ್ಲಿ ಸ್ವೀಕರಿಸಲು ಯಾವುದೇ ಆಕ್ಷೇಪಣೆ ಇಲ್ಲ. ಒದಗಿಸಿದ ಅಂಚೆ ಮತ್ತು ವಿಳಂಬ ಶುಲ್ಕ ಯಾವುದಾದರೂ ಇದ್ದರೆ ಅವುಗಳನ್ನು ಸಂಪೂರ್ಣವಾಗಿ ಪೂರ್ವಪಾವತಿ ಮಾಡಲಾಗುತ್ತದೆ. ವಿಶೇಷ ಚಿಕಿತ್ಸೆಯ ಅಗತ್ಯವಿರುವ ಲೇಖನಗಳು, ನೋಂದಾಯಿಸಲು ಅಥವಾ ವಿಮೆ ಮಾಡಲು ಉದ್ದೇಶಿಸಲಾದ ಪತ್ರಗಳು ಅಥವಾ ಇತರ ಲೇಖನಗಳು, ಮೌಲ್ಯ ಪಾವತಿಸಬಹುದಾದ ಎಂದು ಕಳುಹಿಸಲು ಉದ್ದೇಶಿಸಲಾದ ಲೇಖನಗಳು ಅಥವಾ ಪೋಸ್ಟಿಂಗ್ ಪ್ರಮಾಣಪತ್ರಗಳು. ಅಗತ್ಯವಿರುವ ಲೇಖನಗಳನ್ನು ಯಾವುದೇ ನಿರ್ದಿಷ್ಟ ಮೇಲ್ ಅನ್ನು ಮುಚ್ಚಲು ನಿಗದಿಪಡಿಸಿದ ಸಮಯಕ್ಕೆ ಕನಿಷ್ಠ ಅರ್ಧ ಗಂಟೆ ಮೊದಲು ಅಂಚೆ ಕಚೇರಿಯಲ್ಲಿ ಪ್ರಸ್ತುತಪಡಿಸಬೇಕು. ಅವುಗಳನ್ನು ಆ ಅಂಚೆ ಮೂಲಕ ರವಾನಿಸಬೇಕೆಂದು ಉದ್ದೇಶಿಸಿದರೆ ಅಂತಹ ವಸ್ತುಗಳನ್ನು ಕವರ್ನ ವಿಳಾಸದ ಮೇಲ್ಭಾಗದಲ್ಲಿ ನೋಂದಾಯಿತ ರೂಪಾಯಿ ಇಂತಿಷ್ಟಿಗೆ ವಿಮೆ ಮಾಡಲಾಗಿದೆ, ರೂಪಾಯಿ ಇಂತಿಷ್ಟಿಗೆ ಮೌಲ್ಯ ಪಾವತಿಸಬಹುದಾದ ಇತ್ಯಾದಿಗಳಲ್ಲಿ ಸ್ಪಷ್ಟವಾಗಿ ಗುರುತಿಸಬೇಕು. ಹೆಚ್ಚಿನ ಮೌಲ್ಯದ ಅಂಟಿಕೊಳ್ಳುವ ಅಂಚೆ ಚೀಟಿಗಳನ್ನು ಹೊಂದಿರುವ ಏರ್ಮೇಲ್ ವಸ್ತುಗಳನ್ನು ಅಂಚೆ ಕಚೇರಿಗಳು ಅಥವಾ ಅಂಚೆ ಕಚೇರಿಗಳ ಕೌಂಟರ್ಗಳಲ್ಲಿ ಪ್ರಸ್ತುತಪಡಿಸಬಹುದು. ಇದರಿಂದಾಗಿ ಲೇಖನಗಳನ್ನು ಮುಂದಿನ ಪ್ರಸರಣಕ್ಕಾಗಿ ಕಳುಹಿಸುವ ಮೊದಲು ಲೇಖನಗಳನ್ನು ಪ್ರಸ್ತುತಪಡಿಸುವ ವ್ಯಕ್ತಿಯ ಸಮ್ಮುಖದಲ್ಲಿ ಅಂಚೆ ಚೀಟಿಗಳನ್ನು ವಿರೂಪಗೊಳಿಸಬಹುದು. ಮುಂಚಿತವಾಗಿ ಪೋಸ್ಟ್ ಮಾಡುವ ಅಪೇಕ್ಷಣೀಯತೆ. ಲೇಖನಗಳನ್ನು ಅಂಚೆ ಕಚೇರಿಗಳು ಮತ್ತು RMS ಕಚೇರಿಗಳಲ್ಲಿ ಕಳುಹಿಸಬೇಕಾದ ಸಮಯದಲ್ಲಿ ಭಾರೀ ದಟ್ಟಣೆ ಇರುತ್ತದೆ ಮತ್ತು ಬಂಧನ ಮತ್ತು ವಿಳಂಬದ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಸಾರ್ವಜನಿಕರು ಅಂಚೆ ಕಚೇರಿಯಿಂದ ಅಂಚೆಗಳ ಕೊನೆಯ ಕ್ಲಿಯರೆನ್ಸ್ಗಾಗಿ ಕಾಯದೆ ಅವು ಸಿದ್ಧವಾದಾಗ ಮತ್ತು ಸಾಧ್ಯವಾದಷ್ಟು ಬೇಗ ಪೋಸ್ಟ್ ಮಾಡಲು ಪ್ರಯತ್ನಿಸಲು ಸೂಚಿಸಲಾಗಿದೆ. ಅಂಚೆ ಚೀಟಿಗಳನ್ನು ಅಂಟಿಸುವ ವಿಧಾನ. ಪತ್ರ ಅಥವಾ ಪ್ಯಾಕೆಟಿಗೆ ಅಂಟಿಸಲಾದ ಅಂಚೆ ಚೀಟಿಗಳು ಲೇಖನಕ್ಕೆ ಸಂಪೂರ್ಣವಾಗಿ ಅಂಟಿಕೊಂಡಿರಬೇಕು ಮತ್ತು ಅದರ ವಿಷಯಗಳ ಯಾವುದೇ ಭಾಗಕ್ಕೆ ಅಥವಾ ಯಾವುದೇ ಪ್ರತ್ಯೇಕ ಲೇಬಲ್ಗೆ ಅಥವಾ ಲೇಖನಕ್ಕೆ ಕಟ್ಟಿದ ಅಥವಾ ಲಗತ್ತಿಸಲಾದ ಇತರ ಸಾಧನಕ್ಕೆ ಅಂಟಿಕೊಂಡಿರಬಾರದು. ಅಂಚೆ ಚೀಟಿಗಳನ್ನು ವಿಳಾಸದ ಬದಿಯ ಮೇಲ್ಭಾಗದ ಬಲಭಾಗದ ಮೇಲ್ಭಾಗದ ಮೂಲೆಯಲ್ಲಿ ಅಂಟಿಸಬೇಕು. ಅಂಚೆ ಚೀಟಿಗಳಲ್ಲದ ಅಂಚೆ ಚೀಟಿಗಳು, ದತ್ತಿ ಅಂಚೆ ಚೀಟಿಗಳು, ಲೇಬಲ್ಗಳು, ಮುದ್ರೆಗಳು ಇತ್ಯಾದಿ. ಅಂಚೆ ಚೀಟಿಗಳಲ್ಲದ ಆದರೆ ಅಂಚೆ ಚೀಟಿಗಳೆಂದು ತಪ್ಪಾಗಿ ಭಾವಿಸಬಹುದಾದ ಲೇಬಲ್ಗಳು, ಅಂಚೆ ಚೀಟಿಗಳು, ಮುದ್ರೆಗಳು ಅಥವಾ ಇತರ ಗುರುತುಗಳನ್ನು ಅಂಚೆ ಲೇಖನದ ವಿಳಾಸದ ಬದಿಗೆ ಲಗತ್ತಿಸಬಾರದು ಅಥವಾ ಮುದ್ರಿಸಬಾರದು. ಈ ನಿಷೇಧವು ಯಾವುದೇ ಲೇಬಲ್ಗಳು, ಅಂಚೆ ಚೀಟಿಗಳು ಅಥವಾ ಗುರುತುಗಳನ್ನು ಅಂಚೆ ಲೇಖನದ ವಿಳಾಸ ಬದಿಯಲ್ಲಿ ಲಗತ್ತಿಸಿದ್ದರೆ ಅಥವಾ ಮುದ್ರಿಸಿದ್ದರೆ ವಿಳಾಸವನ್ನು ಅರ್ಥ ಮಾಡಿಕೊಳ್ಳಲು ಕಷ್ಟವಾಗುವ ಅಥವಾ ಅಂಚೆ ಅಧಿಕಾರಿಗಳ ಕೆಲಸಕ್ಕೆ ಯಾವುದೇ ರೀತಿಯಲ್ಲಿ ಅಡ್ಡಿಯಾಗುವ ಸಂದರ್ಭಗಳಲ್ಲಿ ಸಮಾನವಾಗಿ ಅನ್ವಯಿಸುತ್ತದೆ. ಅಂಚೆ ಟ್ರ್ಯಾಕಿಂಗ್ ಯಂತ್ರದ ಅನಿಸಿಕೆಗಳಿಗಾಗಿ ಅಂಟಿಕೊಂಡಿರುವ ಅನಿಸಿಕೆಗಳನ್ನು ವಿಳಾಸದ ಬದಿಯಲ್ಲಿಯೂ ಮಾಡಬಾರದು. ಕನಿಷ್ಠ ಸಂಖ್ಯೆಯ ಅಂಚೆ ಚೀಟಿಗಳ ಬಳಕೆ. ಸಾರ್ವಜನಿಕರು ಅಂಚೆ ಶುಲ್ಕವನ್ನು ಪೂರ್ವಪಾವತಿ ಮಾಡುವಾಗ ಸೂಕ್ತ ಹೆಚ್ಚಿನ ಮೌಲ್ಯದ ಮುದ್ರೆಗಳನ್ನು ಬಳಸುವ ಮೂಲಕ ಕನಿಷ್ಠ ಸಂಖ್ಯೆಯ ಅಂಚೆ ಚೀಟಿಗಳನ್ನು ಬಳಸಲು ಸೂಚಿಸಲಾಗಿದೆ. ಕಡಿಮೆ ಮೌಲ್ಯದ ಅಂಚೆ ಚೀಟಿಗಳ ಹೆಚ್ಚಿನ ಸಂಖ್ಯೆಯ ಬಳಕೆಯು ಅಂಚೆ ವಸ್ತುಗಳ ಮೇಲೆ ಅನಗತ್ಯ ಸ್ಥಳವನ್ನು ತೆಗೆದುಕೊಳ್ಳುತ್ತದೆ. ಇದು ವಿಳಾಸ ಮತ್ತು ಇತರ ಸೂಚನೆಗಳಿಗೆ ಕಡಿಮೆ ಜಾಗವನ್ನು ನೀಡುತ್ತದೆ. ಇದು ಅಂಚೆ ಕಚೇರಿಯ ಸಿಬ್ಬಂದಿಯ ಕೆಲಸವನ್ನು ಹೆಚ್ಚಿಸುತ್ತದೆ ಮತ್ತು ಅಮೂಲ್ಯವಾದ ಮುದ್ರಣ ಕಾಗದ ಮತ್ತು ಮುದ್ರಣ ಶುಲ್ಕಗಳ ವ್ಯರ್ಥಕ್ಕೆ ಕಾರಣವಾಗುತ್ತದೆ. ವಿಡಿಯೋನ ಲೈಕ್ ಮಾಡಿ, ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಧನ್ಯವಾದಗಳು.